ಅಂದ್ರೆ ಸತ್ಯಮೇವ ಜಯತೆ ಅಂತ ನಾವು ಮಾಡಿರೋದು. ನಮ್ಮ ಅಧ್ಯಕ್ಷರ ಮೇರೆಗೆ ಡಿ.ಕೆ. ಶಿವಕುಮಾರ್ ಅವರ ಮೇರೆಗೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಏನಂದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಮತ್ತೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಇಡಿ ಕೇಸ್ಗಳು ಹಾಕಿದ್ರು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇಂದ ವಜಾ ಆಗಿದೆ. ಅವ್ರ ಮೇಲೆ ಯುದ್ಧ ಕೇಸ್ ಇಲ್ಲ ಅಂತ ಬಂದಿದೆ. ಮತ್ತೆ ಅವ್ರ ಕೇಸ್ ಮೇಲೆ ತೆಗೆದಾಕಿದ್ಮೇಲೆ ಮತ್ತೆ FIR ಫೈಲ್ ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಅನ್ನೋ ಸಂಸ್ಥೆ ಮೇಲೆ ಅವರು ಆ ಕಾಲದಿಂದಲೂ ಕೂಡ ಏನು ಫ್ರೀಡಂ ಫೈಟಿಂಗ್ ನಡೀತೈತೆ ಆ ಕಾಲದಿಂದ ಅವ್ರು ನ್ಯಾಷನಲ್ ಪ್ರೆಸ್ ರಿಪೋರ್ಟ್ ಬರ್ಕೊಂಡ್ ಬರ್ತಾ ಇತ್ತು. ಅದೇ ಆ ಸಂಸ್ಥೆ ಮೇಲೆ ಕೂಡ ಅವ್ರು ಕೇಸ್ ಹಾಕಿದ್ದಾರೆ. ಅವ್ರ ಮೇಲೆ FIR ಹಾಕಿದ್ದಾರೆ. ಮತ್ತೆ ಇವಾಗ ಏನು ಸೋನಿಯಾ ಗಾಂಧಿ ಮೇಡಮ್ ರಾಹುಲ್ ಗಾಂಧಿ ಅವ್ರು ಹಾಕಿದ್ದಾರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಸರ್ ಹೆಸರಿನಲ್ಲೂ ಕೂಡ ಇವಾಗ ಅವರು ಒಂದು ಕೇಸು FIR ಫೈಲ್ ಮಾಡಿದ್ದಾರೆ. ಇವಾಗ ಒಂದು ಕೇಸು ವಜಾ ಆಯ್ತು ಅವ್ರದ್ದು, ಇಡೀ ಕೇಸು ವಜಾ ಆಯ್ತು. ಬಿಹಾರ್ ಇಂದ ಜೈಲಿಂದ ಬಂದು ಅವ್ರ ಕೇಸ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಇದಾಯ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಮತ್ತೆ ಇನ್ನೊಂದು ಕೇಸು ಆಗ್ತಾ ಇದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇದು. ಮತ್ತೆ ನ್ಯಾಷನಲ್ ಹೆರಾಲ್ಡ್ ಇದು ಇಡೀ ದೇಶಕ್ಕೆ ಒಂದು ಪ್ರೆಸ್ ರಿಪೋರ್ಟ್, ಇದ್ರ ಮೇಲೆ ಕೂಡ ಕೇಸ್ ನಡೆದಿತಾ ಇದೆ. ಇದು ಮತ್ತೆ ಇದನ್ನೇ ಅಲ್ಲ, ಒಂದು 2 ಯೋಜನೆಗಳು ಅವರು ಬಿಜೆಪಿ ಸರ್ಕಾರದಿಂದ ಬಿಟ್ಟು ಕೇಂದ್ರ ಸರ್ಕಾರ ಬಿಟ್ಟಿದೆ. ಒಂದು ಬಂದ್ಬಿಟ್ಟು ನಮ್ಮ ಮಹಾತ್ಮ ಗಾಂಧೀಜಿ ಅವ್ರನ್ನ ತೆಗಿತಾರಂತೆ. ಏನಕ್ಕೆ ತೆಗಿತಾರೆ ನೀವು? ಯಾಕೆ ಗೋಡ್ಸೆ ಸಾಯಿಸಿದ್ದು ಸಾಕಾಗಿಲ್ಲ ಅವರಿಗೆ? ಮತ್ತೆ ಅವ್ರು ಬದುಕಿದ್ದಾರೆ, ಈ ರೂಪದಲ್ಲಾದ್ರೂ ಬದುಕಿದ್ದಾರೆ. ನಮ್ ಗಾಂಧೀಜಿ ಅಂತ ತೆಗಿತಾ ಇದ್ದೀರಲ್ಲ. ಫ್ರೀಡಂ ಫೈಟಿಂಗ್ ಮಾಡೋದಕ್ಕೆ ನೀವೆಲ್ಲ ನಮ್ ಜೊತೆಗೆ ಇದ್ರಲ್ವಾ? ಫ್ರೀಡಂ ಫೈಟಿಂಗ್ ಮಾಡ್ಬೇಕಾದಾಗ ಒಂದು ನ್ಯಾಷನಲ್ ಕಾಂಗ್ರೆಸ್ ಇದ್ದಿದ್ದು, ಅಲ್ಲಿಂದ RSS ಶುರು ಮಾಡಿದ್ರಿ, ಅದರಿಂದ ಬಿಜೆಪಿ ಶುರು ಆಯ್ತು. ಇವೆಲ್ಲ ಮಾಡಿ ಮತ್ತೆ ಗಾಂಧೀಜಿನ ಸಾಯಿಸಿದ್ರಿ. ಗೋಡ್ಸವ್ರೆ ಮುಸ್ಲಿಂ ಅವ್ರನ್ನ ಗಾಂಧೀಜಿಯವ್ರು ಕಳ್ಸಿಲ್ಲ. ಅವ್ರಾಗ ಅವ್ರು ಹೋದ್ರು, ಯಾರಾದ್ರೂ ಹೋಗ್ಲಿ, ಯಾರು ಇರ್ಬೇಕು ಅವ್ರು ಇರ್ಲಿ ಅಂತ ಅವ್ರು ಹೇಳಿದಕ್ಕೆ ಒಂದೇ ಮದ್ರಸ ನಮ್ ಗಾಂಧೀಜಿನ ಸಾಯಿಸಿದ್ರಿ. ಇವಾಗ ಏನ್ ಪಾಪ ಮಾಡಿದಾರೆ ಅಂತ ಮಹಾತ್ಮ ಅಂತ ಗಾಂಧಿನ ಸಾಯಿಸ್ತಾ ಇದೀರಾ, ಹೆಸರು ತೆಗಿತಾ ಇದೀರಲ್ಲ. ನಿಮ್ ನಾಚಿಕೆ ಆಗಲ್ವಾ? ನೀವು ಕೂಡ ಇದೇ ಭಾರತ ದೇಶದಲ್ಲಿ ಹುಟ್ಟಿರೋದು. ಫ್ರೀಡಂ ಫೈಟಿಂಗ್ ಬರೋಕ್ಕಿಂತ ಮುಂಚೆ ಡಿವೈಡ್ ರೂಲ್ ಮಾಡ್ತಾ ಇದ್ರು ಯಾರು? ಬ್ರಿಟಿಷ್ ಅವರು. ಇವಾಗ ನೀವು ಬ್ರಿಟಿಷ್ ಅವರು ಮಾಡ್ತಾ ಇದ್ದೀರಾ, ಬ್ರಿಟಿಷ್ ರೂಲಿಂಗ್ ಮಾಡ್ತಾ ಇದ್ದೀರಾ, ಹಿಟ್ಲರ್ ರೂಲಿಂಗ್ ಮಾಡ್ತಾ ಇದ್ದೀರಾ, ಡಿವೈಡ್ ಅಂಡ್ ರೂಲಿಂಗ್ ಮಾಡ್ತಾ ಇದ್ದೀರಾ. ಸಾಕಾಗ್ತಾ ಇಲ್ವಾ? ನಮಗೆ ನೀವು ಬಂದಾಗಿದ್ದಕ್ಕೆ 10 ವರ್ಷ 15 ವರ್ಷದಿಂದ ಸಾಕಾಗ್ಬಿಟ್ಟಿದೆ. ದಯವಿಟ್ಟು ಗೋ ಬ್ಯಾಕ್ ಬಿಜೆಪಿ ಗೋ ಬ್ಯಾಕ್. ನಮ್ಗೆ ನ್ಯಾಷನಲ್ ಕಾಂಗ್ರೆಸ್ 70 years ಇತ್ತು, ಆದ್ರೆ ಈ ತರ ಏನೂ ಇರ್ಲಿಲ್ಲ. ನಾವು ಕೋಮುವಾದಿ ಸೃಷ್ಟಿ ಮಾಡಿರ್ಲಿಲ್ಲ. ಮತ್ತೆ ಹೆಣ್ಮಕ್ಳನ್ನ ಬೀದಿಗಿಳಿಸಿರ್ಲಿಲ್ಲ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತೀರಾ, ಅದು ಎಲ್ಲೂ ಬೇಟಿನ ಬಚಾವ್ ಮಾಡ್ತಾ ಇಲ್ಲ, ಪಡಾವನು ಮಾಡ್ತಾ ಇಲ್ಲ. ಮತ್ತೆ 15 ವರ್ಷ ಆಗ್ತೀನಿ ಅಂತ ಹೇಳಿದ್ರಿ, ಯಾವ್ದು ಹಾಕಿಲ್ಲ. ಮೋದಿ ಅವರೇ, ನೀವು ಪಾರ್ಲಿಮೆಂಟ್ ಕುತ್ಕೊಂಡು ಮಾತಾಡಿ ಅಂತ ನಿಮ್ಗೆ ಕೊಟ್ಟಿಲ್ಲ ಸ್ಥಾನನ. ಆದ್ರೆ ಯಾವ್ದೋ ದೇಶಕ್ಕೆ ಹೋಗ್ಬಿಟ್ಟು ಯಾವ್ದೋ ಮಿನಿಸ್ಟರ್ ಹತ್ರ ನೀವು ಯೂನಿಯನ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀರಾ. ಎಲ್ಲಿ ಪಾರ್ಲಿಮೆಂಟ್ ಅಟೆಂಡೆನ್ಸ್ ಬರಲ್ಲ ನಿಮ್ಗೆ? ಹೇಳಿ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮಾತಾಡ್ತಿರಲ್ಲ ಪಾರ್ಲಿಮೆಂಟ್, ನಾಚಿಕೆ ಆಗಲ್ಲ ನಿಮಗೆ? ರಾಹುಲ್ ಗಾಂಧಿ ಅವ್ರಿಗೆ ಪಪ್ಪ ಅಂತ ಗೇಲಿ ಮಾಡ್ತೀರಾ, ನಾಚಿಕೆ ಆಗಲ್ಲ? ಅಂತ ಒಂದು ಗಂಡಾಗು ದೇಶಕ್ಕೋಸ್ಕರ ಅವ್ರು ಜೀವನ ತ್ಯಾಗ ಮಾಡಿ ಅವ್ರು ಓಡಾಡ್ತಾ ಇದ್ದಾರೆ ಅಂತ ಪಪ್ಪ ಅಂತ ನೀವು ಇದ್ ಮಾಡ್ತೀರ. ಗುಜರಾತ್ ಅಲ್ಲಿ ಮಾಡಿ ನೀವು CM ಆಗಿರೋ ಸಾಕಾಗಿಲ್ವಾ? ಎಷ್ಟೋ ಜನ ಸಾಯಿಸಿ ನೀವು CM ಆಗಿರೋದು. ಇವಾಗ ನಮ್ಮೆಲ್ಲ ಸಾಯಿಸಿ ನೀವು PM ಆಗ್ತಾ ಇದ್ದೀರಾ. ಒಂದು ದೇಶ ನಡಿಬೇಕು ಅಂದ್ರೆ ಅದಕ್ಕೆ ಜನಗಳು ಬೇಕು. ಈಗ ಜನಗಳು ನಡೆಸ್ಕೊಂಡು ನೀವು ಏನ್ ಉದ್ಧಾರ ಮಾಡ್ತಾ ಇದ್ದೀರಾ ದೇಶನ? ನಾನು ನಿಮ್ಗೆ ಸವಾಲ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ ಗಾಂಧೀಜಿನ ನೀವು ತೆಗೆದ್ರೆ ನಾವು ಸುಮ್ಮನೆ ಇರಲ್ಲ. ಬರೀ ನಾವು ಡಿ.ಕೆ. ಶಿವಕುಮಾರ್ ಅವ್ರ ಸುದ್ದಿಗೆ, ಸೋನಿಯಾ ಗಾಂಧಿ ಅವ್ರ ಸುದ್ದಿಗೆ, ರಾಹುಲ್ ಗಾಂಧಿ ಅವ್ರ ಸುದ್ದಿಗೆ, ಪ್ರಿಯಾಂಕಾ ಗಾಂಧಿ ಅವ್ರ ಸುದ್ದಿಗೆ ಬಂದ್ರೆ, ನ್ಯಾಷನಲ್ ಕಾಂಗ್ರೆಸ್ ಸುದ್ದಿಗೆ ಬಂದ್ರೆ ನಾವು ತೀವ್ರ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ನಾವು ಹೆಣ್ಮಕ್ಳೆಲ್ಲ ಬೀದಿಗಿಳಿತೀವಿ, ನಿಮ್ಮ ಬೀದಿಗಿಳಿತೀವಿ. ಮೋದಿ ಅವರೇ, ನೀವು ಅಂಬಾನಿ ಅದಾನಿ ಅವ್ರು ಹೇಳ್ದಂಗೆ ನೀವು ಮೊನ್ನೆ ಫ್ಲೈಟ್ ಎಲ್ಲ ನಿಲ್ಸಿದ್ರಿ, ನಮ್ಮ ಓಚೋರಿ ಮಾಡಿದ್ರಿ. ನೀವು ಆ ಒಂದು ಪ್ರತಿಭಟನೆಗೆ ನೀವು ನಮ್ಮ ಫ್ಲೈಟ್ಸ್ ಎಲ್ಲ ನೀವು ಇದ್ ಮಾಡಿ ಏರ್ ಪೊಲ್ಯೂಷನ್ ಎಲ್ಲ ಮಾಡ್ತಾ ಇದ್ದೀರಾ. ನೀವು ಆ ಏರ್ ಪೊಲ್ಯೂಷನ್ ನೀವು ಸರಿಯಾಗಿ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲ. ನಿಮ್ ಕೈ ಏರ್ ಪೊಲ್ಯೂಷನ್ ಇದ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ಕೂತ್ಕೊಂಡು PM ಆಗಿ? ಗಡಿಗಳಲ್ಲಿ ಕೂಡ ಸರಿಯಾಗಿ ಬದ್ಧತೆಗಳಿಲ್ಲ. ಇದೆಲ್ಲ ಮಾಡ್ತೀರಾ ನೀವು? ನಿಮ್ ಸಂಸದರು ಮಾತಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರು, ನಮ್ PM ಮೋದಿ ಅವರು ಇಲ್ಲಿ ಕೆಲಸ ಮಾಡ್ತೀರಾ, ದೇಶ ಸುತ್ತಾ ಇದಾರೆ ಅಂತ. ಸಾಕಾಗ್ತಾ ಇಲ್ವಾ ನಿಮಗೆ? ದೇಶ ಉದ್ಧಾರ ಮಾಡಿ. ದೇಶ ಇರ್ಬೇಕು ಅಂದ್ರೆ ಜನ ಇರ್ಬೇಕು, ಜನ ಬೇಕು ಅಂದ್ರೆ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರು ಬೇಕು. ಇವಾಗ ತೆಗೆದ್ರೆ ತೀರಾ ಪ್ರತಿಭಟನೆ ನಾವು ಸುಮ್ಮನೆ ಇರಲ್ಲ. ಶ್ರೀರಾಮರೆಡ್ಡಿ, ನಾನು KPCC ಪದಾಧಿಕಾರಿಯಾಗಿದ್ದೀನಿ, ಕೋಆರ್ಡಿನೇಟರ್ ಆಗಿದ್ದೀನಿ. ಸಿದ್ದರಾಮಯ್ಯ ಅವರು ವಿಧಾನಸಭಾ ಕ್ಷೇತ್ರ ಮತ್ತೆ ಬ್ಯಾಂಗ್ಳೂರ್ ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರ.